ತಮ್ಮ ಸೀಜರ್ ಬೇಕನ್ಸುತ್ತಾ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಡೈಲಾಗ್ನ ಹೇಳ್ಬೇಕಂತ 4 ವರ್ಷದಿಂದ ನಾನು ಟ್ರೈ ಮಾಡ್ತಿದ್ದೆ. ಇವತ್ತು ಫೆಬ್ರವರಿ 15th 2026 ಅಲ್ಲಿ ನನ್ನ ಆಸೆ ನೆರವೇರ್ತಿದೆ. ಏನಪ್ಪ ವಿಚಾರ ಅಂದರೆ, ಇವತ್ತಿದೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಕೆಲವೊಂದು ಪ್ರಾಡಕ್ಟ್ ತರಿಸಿದ್ದ. ಕ್ಯಾಮ್ರಾ ಬೇಕು, ಮೈಕ್ ಬೇಕು, ಮತ್ತು ನನಗೆ ಮೋಟೋ ಬ್ಲಾಗಿಂಗ್ ಅಂದರೆ ಭಾಳ ಇಷ್ಟ. ಹಂಗೆ ಒಂದು ಒಳ್ಳೆ ಬೈಕ್ ತಗೋಬೇಕು, ಎಲ್ಲರ ಜೊತೆ ಸುತ್ತಾಡಬೇಕು, ಮಾತಾಡಬೇಕು ಅನ್ನೋದು ತುಂಬ ಆಸೆ. ಸೊ ಅದೇ ಥರನೇ ಇವತ್ತು 2 ಪ್ರಾಡಕ್ಟ್ ತರಿಸಿದ್ದೆ. ಅದು ಏನಂತ ನಿಮಗೆ ತೋರಿಸ್ತೀನಿ. ಮೊದಲನೇದು DJI Osmo Nano, ಇದು ಕ್ಯಾಮ್ರಾ. ಅದಾದ ನಂತರ ಇನ್ನೊಂದು DJI ಮೈಕ್ ಮಿನಿ. ಈಗ ಆಲ್ಮೋಸ್ಟ್ ಎಲ್ಲ ಬ್ಲಾಗರ್ಸು, ಕಂಟೆಂಟ್ ಕ್ರಿಯೇಟರ್ಸು ಇದೇ ಮೈಕ್ನ ಯೂಸ್ ಮಾಡ್ತಿದ್ದಾರೆ. ಬಟ್ ಇದು DJI Osmo Nano ಇದು ಯಾಕೆ ಚೂಸ್ ಮಾಡಿದೆ ಅಂದರೆ, ಲೈಟ್ ವೆಯ್ಟು ಮತ್ತು ಚೆನ್ನಾಗಿ ಕ್ಲಾರಿಟಿ, ವಿಡಿಯೋ ಕ್ಲಾರಿಟಿ, ಕ್ವಾಂಟಿಟಿ ಎಲ್ಲ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಹೆಲ್ಮೆಟ್ಗೆ ಭಾಳ ಈಸಿಯಾಗಿ ಮೋಟೋ ಬ್ಲಾಗಿಂಗ್ಗೆ ಮತ್ತು ಬ್ಲಾಗಿಂಗ್ ಎಲ್ಲಕ್ಕೂ ಆರಾಮಾಗಿ ವೆಯ್ಟ್ಲೆಸ್ ಆಗಿ ಇರುತ್ತೆ. ಸೊ ಹಂಗಾಗಿ ಈ ಕ್ಯಾಮ್ರಾ ಮತ್ತು ಈ ಮೈಕ್ನ ತರಿಸಿದ್ದೀನಿ. ನೋಡೋಣ ಯಾವ ಥರ ಕಾಂಬಿನೇಷನಲ್ಲಿ ಯಾವ ಥರ ವೀಡಿಯೋ ಬರುತ್ತೋ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿ ತೋರಿಸ್ತೀನಿ. ಸದ್ಯಕ್ಕೀಗ ಈ ಕ್ಯಾಮ್ರಾ ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ. ಇದು ಬಂದು ಆಲ್ರೆಡಿ ಒಂದು 2 ತಿಂಗಳು ಮೇಲಾಯಿತು. ಇದು ರೀಸೆಂಟಾಗಿ ಒಂದು 2 ವೀಕ್ಸ್ ಆಯಿತು ಇದನ್ನು ತರಿಸಿ. ಇದು ಎಲ್ಲ ಆನ್ಲೈನಲ್ಲೇ ತರಿಸಿದೆ. ಇದು ಒಂದು 35,000, ಇದು 12,000 ಏನೋ ಆಯಿತು. ಸೊ ಇದು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ. ನೋಡ್ಬೋದು ಯಾವ್ದ್ಯಾವುದು ಏನೇನು ಅಂತ ಎಲ್ಲ ತೋರಿಸ್ತೀನಿ. ಮತ್ತು ಇದ್ದಿದೆಲ್ಲ ಇದು ಟ್ರಾನ್ಸ್ಮಿಟರ್ ಇದ್ರದ್ದು. ಮತ್ತು ಇದು ಯಾಟ್ಗೆ ಹಾಕೊಳ್ಳೋದು ಟೋಪಿಗೆ. ಮತ್ತು DJI ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಮೇನ್ ಇಂಪಾರ್ಟೆಂಟ್ ಪಾರ್ಟ್ಸ್ ಇಲ್ಲಿದೆ ನೋಡಿ, ಕ್ಯಾಮ್ರಾ. ಆಲ್ರೆಡಿ ಇದೆಲ್ಲ ಓಪನ್ ಮಾಡಿದ್ದೀನಿ, ಬಟ್ ಜಸ್ಟ್ ಹಾಗೆ ಇರಲಿ ಅಂತ. ಬಟ್ ಈ ಮೈಕ್ನ ಇನ್ನೂ ಓಪನ್ ಮಾಡಿಲ್ಲ. ಇದು ಕಾಂಬಿನೇಷನ್ ಏನು ಬರುತ್ತೆ ಅಂತ ಹೇಳ್ತೀನಿ. ಮತ್ತು ಈ ಪ್ರಾಡಕ್ಟ್ ನೋಡಿ, ಇದು ಯಾಟಿದೆಯಲ್ಲ ಈ ಥರ ಟೋಪಿಗೆ, ಏನು ಸ್ಟ್ರಾಂಗ್ ಇದೆ ಗುರು ಹಾಕೊಂಡು. ಈ ಥರ ಟೋಪಿಗೆ ಹಾಕ್ಕೊಂಡು ಈ ಕ್ಯಾಮ್ರಾ ಇದೆ ನೋಡಿ, ಈ ಕ್ಯಾಮ್ರಾನ ಇಲ್ಲಿ ಈ ಥರ ಜಸ್ಟ್ ಮಿನಿಟ್ ಈ ಥರ ಕನೆಕ್ಟ್ ಮಾಡಿಕೊಂಡು ವಿಡಿಯೋ ಮಾಡೋದು ಆರಾಮಾಗಿರುತ್ತೆ. ನಾವು ಸ್ಟಿಕ್ ಹಿಡ್ಕೊಳಂಗಿಲ್ಲ, ಕೈ ಹಿಡ್ಕೊಳಂಗಿಲ್ಲ. ಮತ್ತು ಇದನ್ನು ಅಡ್ಜಸ್ಟ್ ಮಾಡ್ಬೋದು. ಮತ್ತು ಇದನ್ನು ಬಿಟ್ಟರೆ ಈಗ ಇನ್ನೊಂದು ಈ ಪ್ರಾಡಕ್ಟ್ ತೆಗೆದ್ರೆ ಇದಿದೆಯಲ್ಲ, ಇದು ಕಾರಲ್ಲಿ ಏನಾದರೂ ಆದ್ರೂ ಹಾಕಿ ಈ ಥರ ಹೆವಿ ಸ್ಟ್ರಾಂಗ್ ಇದೆ. ಟೇಬ್ಸ್ ಎಲ್ಲ ಇರ್ತದೆ. ಅದು ಕಾರ್ ಗ್ಲಾಸ್ಗೆ ಇಲ್ಲ ಕಾರಲ್ಲಿ ಹೋಗ್ಬೇಕಾದ್ರೆ ಸ್ಟಡಿ ಆಗಿರಲಿ ಅಂತ. ಇದನ್ನು ಅಷ್ಟೇ, ಇದು ಈ ಥರ ಹಾಕಿ ಲಾಕ್ ಮಾಡಿದ್ರೆ ಲಾಕ್ ಆಗೋಯ್ತು ನೋಡಿ. ಮತ್ತು ಇದರಲ್ಲೂ ಅಡ್ಜಸ್ಟಬಲ್ ಇದೆ. ಇದೊಂದು ಅದಾದ ನಂತರ ತೆಗಿಬೇಕಂದ್ರೆ ಇಲ್ಲಿ ಇದೊಂದು ಸ್ಕ್ರಾಪ್ ಬರುತ್ತೆ, ಈಗ ಎತ್ತರೆ ಆರಾಮಾಗಿ ಬರುತ್ತೆ. ಮತ್ತು ಇದು ಮೇನ್ ಇಂಪಾರ್ಟೆಂಟ್, ಟ್ರಾನ್ಸ್ಮಿಟ್ರು, ಸ್ಟೋರೇಜು ಎಲ್ಲ ಇದೆ ನೋಡಿ. ಸೌಂಡ್ ಆನ್ ಆಯಿತು. ಮತ್ತು ಕ್ಯಾಮ್ರಾ ಇದು ಆನ್ ಮಾಡಿದ್ರೆ ಟ್ರಾನ್ಸ್ಮಿಟ್ರು ಆಟೋಮೆಟಿಕ್ ಆನ್ ಆಗುತ್ತೆ. ಇದರಲ್ಲಿ ನೋಡ್ತಿರ್ಬೋದು, ಬರ್ತಿದೆ ಚೆನ್ನಾಗಿ. ಇನ್ನು ಟೆಸ್ಟ್ ಮಾಡಿ ಟ್ರೈ ಮಾಡಿ ನೋಡ್ತೀನಿ. ಇನ್ನು ಯಾವುದು ಔಟ್ಡೋರು ಇಂಡೋರು ಯಾವ ವಿಡಿಯೋನು ಮಾಡಿಲ್ಲ. ಸೊ ಇದಾದ ತಕ್ಷಣ ಇಂಪಾರ್ಟೆಂಟ್ ಇದೇನಂದರೆ, ಇದು ಕ್ಯಾಮ್ರಾ ಕೇಸ್. ಮತ್ತು ವಿತ್ ನೋಡಿ, ಇದರಲ್ಲೇ ಚಾರ್ಜಿಂಗ್ದು ಪೋರ್ಟು ಅದೇ ಥರನೇ ಕೊಟ್ಟಿದ್ದಾರೆ. ಇದರಲ್ಲೂ ಅದೇ ಥರ ಬರುತ್ತೆ. ಏನಿಲ್ಲ, ಇದಾಕಿ ಸ್ವಲ್ಪ ಲಾಕ್ ಆಯಿತು. ಸೌಂಡ್ ಪ್ರೆಸ್ ಆಗಿದ ತಕ್ಷಣ ಲಾಕ್ ಆಗೋಗುತ್ತೆ. ಅದಾದಮೇಲೆ ಇದು ನೆಕ್ ಬ್ಯಾಂಡ್ ಥರ ಈ ಥರ ಕತ್ಗೆ ಹಾಕ್ಕೊಂಡು ಕ್ಯಾಮ್ರಾ ನೋಡಿ, ಲಾಕ್ ಆದರೆ ಲಾಕ್ ಆಗೋಯ್ತು. ಇಲ್ಲ ಟೋಪಿಲ್ ಮಾಡ್ಬೋದಿತ್ತು, ಇಲ್ಲ ಈ ಥರ ನೆಕ್ ಬ್ಯಾಂಡ್ ಹಾಕಿ ಯೂಸ್ ಮಾಡಿದ್ರೂ ಯೂಸ್ ಆಗುತ್ತೆ. ನಿಮಗೆ ಅಡ್ಜಸ್ಟ್ ಮಾಡ್ಕೋಬೋದು, ಮೇಲಂದರೆ ಮೇಲೆ, ಮತ್ತು ಇಲ್ಲ ಇನ್ನೂ ಲಾಂಗ್ ಬೇಕಂದರೆ ಲಾಂಗ್ ಅಡ್ಜಸ್ಟು ಮಾಡ್ಕೋಬೋದು. ಪ್ರಿಟಿ ಸ್ಟ್ರಾಂಗ್ ಇದೆ. ಇದೊಂದು ಅಷ್ಟೊಂದು ಇದೇನು ಯೂಸ್ ಆಗಲ್ಲ ಅನಿಸುತ್ತೆ. ಆ್ಯಂಡ್ ದೆನ್ ಸ್ಟ್ರಾಂಗ್ ಇದೆ. ಆಮೇಲೆ ಅಷ್ಟೇ, ಇದೊಂದು ಕವರ್ ಓಪನ್ ಮಾಡಿಲ್ಲ. ಈ ಫೀಲೇ ಬೇರೆ, ಚೆನ್ನಾಗಿರುತ್ತೆ. ಈಗ ಇನ್ನೂ ಸ್ಟ್ರಾಂಗ್ ಈಗೂ ಅದೇ ಸ್ಟ್ರಾಂಗೆ, ಇನ್ನೂ ಚೆನ್ನಾಗಿದೆ. ಸ್ಟಾರ್ಟ್ ರೆಕಾರ್ಡ್ ಆಗ್ತಿದೆ. ಓಕೆ, ಈ ಕ್ಯಾಮ್ರಾದು ಇಷ್ಟೇ. ಈಗ ನೆಕ್ಸ್ಟ್ ಇನ್ನೂ ವಿಡಿಯೋ ಮಾಡ್ತಾ ನೋಡೋಣ ಯಾವ್ಯಾವ ಥರ ವಿಡಿಯೋ ಮಾಡಿ ಯಾವ ಥರ ಕ್ಲಾರಿಟಿ, ಕ್ವಾಂಟಿಟಿ ಬರುತ್ತೋ ಗೊತ್ತಿಲ್ಲ. ಆ್ಯಂಡ್ ದೆನ್ ಈಗ ಇನ್ನೊಂದು ಇದೆ ಮೇನ್ ಪ್ರಾಡಕ್ಟ್. ಇದನ್ನು ನಾನು ಓಪನ್ನು ಮಾಡಿಲ್ಲ, ಇದನ್ನು ಸೈಡ್ಗೆ ಇಟ್ಕೊಳ್ತೀನಿ. ಮೇನ್ ಪ್ರಾಡಕ್ಟ್ DJI ಮೈಕ್ ಮಿನಿ.
ಇದ್ರ ಬಗ್ಗೆನೂ ಮಾತಾಡ್ತೀನಿ. ಅನ್ಬಾಕ್ಸ್ ಮಾಡೋಣ ಬನ್ನಿ. ಮತ್ತೆ ಇನ್ನೊಂದು ವಿಚಾರ ಅಂದ್ರೆ ಇದರಲ್ಲಿ ನಾನು ಆಗ್ಲೇ ತೋರಿಸಿಲ್ಲ. ಇಲ್ಲಿ ಸಿ ಪೋರ್ಟ್ ಚಾರ್ಜಿಂಗ್ ಕೇಬಲ್ಸ್ ಎಲ್ಲೋ ಅನ್ಬಾಕ್ಸಿಂಗ್ ಮಿಸ್ ಆಗ್ಬಿಟ್ಟಿದೆ. ಇಲ್ಲಿ ಸಿ ಪೋರ್ಟ್ ಮತ್ತೆ ಮೆಮೊರಿ ಕಾರ್ಡ್ಗೆ ಇನ್ಬಿಲ್ಟ್ ಸ್ಟೋರೇಜ್ 128 GB ಮತ್ತೆ ವಿತ್ ಎಕ್ಸ್ಟ್ರಾ ನೀವು ಎಷ್ಟು ಸ್ಟೋರೇಜ್ ಬೇಕಾದ್ರೂ ಮೆಮೊರಿ ಹಾಕೋಬಹುದು. ಮೆಮೊರಿಗೂ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಮತ್ತೆ ಇದ್ರಲ್ಲಿ ಏನ್ ಆತರ ಇದು ಚಾರ್ಜಿಂಗು ಇರೋಲ್ಲ, ಏನು ಇಲ್ಲ. ಇದು ಮೇನ್ ಈ ಟ್ರಾನ್ಸ್ಮಿಟರ್ ಐತಲ್ಲ, ಇದರಿಂದನೇ ಇದಕ್ ಚಾರ್ಜ್ ಆಗೋದು ಕ್ಯಾಮ್ರಾದಲ್ಲಿ. ಮತ್ತೆ ಇನ್ನೊಂದು ನಂದು ಜಾಸ್ತಿ ಪೇ ಆಗಿರೋ ಕಾಸು ಇದು ಯಾವ್ದಿದು ಸ್ಯಾಂಡಿಸ್ಕ್ ಎಕ್ಸ್ಟ್ರೀಮ್ ಪ್ರೋ 5200 rupees 256 GB. ಇದು ತುಂಬಾ ಕಾಸ್ಟ್ಲಿ ಗುರು. ಮೆಮೊರಿನು ಇದಕ್ಕೆ ಹಾಕೋಣ ಈಗ ಸದ್ಯಕ್ಕೆ ಓಪನ್ ಮಾಡಿ. ಮೊನ್ನೆ ಇದು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ತಗೊಂಡೆ, ಬಟ್ ಗೊತ್ತಿಲ್ಲ ಯಾವ ತರ ಇದೆ ಏನು ಅಂತ. ನನ್ಗೆ ಇದನ್ನ ಸಜೆಸ್ಟ್ ಮಾಡಿದ್ದು ಕನ್ನಡ ಮೋಟೋ ಬ್ಲಾಗರ್ MS ಬ್ಲಾಗ್ ಕನ್ನಡ ಮಧು ಅಣ್ಣವ್ರೆ. ಥ್ಯಾಂಕ್ ಯು ನಿಮ್ಗೆ ಒನ್ಸ್ ಅಗೇನ್. ಇದನ್ನ ಅವರೇ ಸಜೆಸ್ಟ್ ಮಾಡಿದ್ದು, ಇದನ್ನ ತಗೊಂಬಗ ಚೆನ್ನಾಗಿ ಬರುತ್ತೆ ಅಂತ. ಅಂಡ್ ದೆನ್ ಹೌ ಕೆನ್ ಐ ಓಪನ್ ದಿಸ್, ನೋಡೋಣ ಯಾವ ತರ ಇದೆ, ಕ್ಲಾರಿಟಿ ಏನು ಎಲ್ಲ. ಇದನ್ನ ಮೆಮೊರಿನೂ ಒಂದು ಹಾಕ್ಬೇಕು. ಕನ್ನಡ ಒಂದು ಬಂತು. ಇದು ಮೋಸ್ಟ್ಲಿ ಇದೇನು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ಕೊಂಡು ಹಾಕೋದು ಅನ್ಸುತ್ತೆ. ಪರವಾಗಿಲ್ಲ ಗುರು, ಹೆವಿ ಸ್ಟ್ರಾಂಗ್ ಇದೆ. ಹೇಗೆ ಇದು ಓಪನ್ ಸೀಸರ್ ಬೇಕನ್ಸುತ್ತೋ. ಇದ್ರಲ್ಲಿ ಹಾಕಿ DSLRಗೆ ಹಾಕಿದ್ರೆ ಆಗುತ್ತೆ. ಮೆಮೊರಿ ಪೋರ್ಟ್ ಇದೆಯಲ್ಲ, ಅದಕ್ಕೆ ಈ ತರ ಹಾಕ್ಬಿಟ್ಟು ಲಾಕ್ ಮಾಡಿದ್ರೆ ಲಾಕ್ ಮಾಡಿದ್ರೆ ಆಯ್ತು, ಲಾಕ್ ಆಗೋಯ್ತು. SD ಕಾರ್ಡ್ ಇದೆ. ಅದಕ್ಕೊಂದು 5,000, ಇದಕ್ಕೆ 35,000, 40,000 ಮತ್ತೆ 12. 52,000. ನೋಡ್ಬೋದು ಓಪನ್ ಮಾಡಿದ್ರೆ. ಟಂಟರ ಇಲ್ಲಿ ಚಿಕ್ಕದಾಗಿ DJI ಅಂತ ಒಂದು ನೇಮ್ ಹಾಕಿದ್ದಾರೆ. ಮತ್ತೆ ಬ್ಯಾಗ್ ಚೆನ್ನಾಗಿದೆ ಗುರು, ವೆಯ್ಟ್ ಇದೆ. ಮತ್ತೆ ಬ್ಯಾಗ್ ಕೊಟ್ಟಿದ್ದಾರೆ. ಬ್ಯಾಗ್ ಅಲ್ಲಿ ಡೆಡ್ ಕ್ಯಾಟ್ ಕೊಟ್ಟಿದ್ದಾರೆ, ಸತ್ತ ಬೆಕ್ಕು. ಇದು ಕರಿಬೇಕು, ಇದು ಬಿಳಿಬೇಕು. ವೈಟ್ ಅಂಡ್ ಬ್ಲ್ಯಾಕ್ 2 ಮತ್ತೆ 4. ಈ 2 ಮತ್ತೆ ಇನ್ನು USB-C ಚಾರ್ಜಿಂಗ್ ಕೇಬಲ್. ಅಂಡ್ ದೆನ್ ಇದು ಟ್ರಾನ್ಸ್ಮಿಟರ್ ಮತ್ತೆ ಕ್ಯಾಮ್ರಾಗೆ, ಇಲ್ಲ ಅಂದ್ರೆ ನಾವು ಈಗ ಯೂಸ್ ಮಾಡೋ ಈ ಕ್ಯಾಮ್ರಾಗೆ ಮತ್ತೆ ಮೈಕ್ ಟ್ರಾನ್ಸ್ಮಿಟರ್ಗೆ ಕೇಬಲ್ ಕೊಟ್ಟಿದ್ದಾರೆ ಒಂದು. ಅಂಡ್ ದೆನ್ ಇನ್ನೊಂದು ಡೆಡ್ ಕ್ಯಾಟ್ ಇಲ್ಲಿದೆ ನೋಡಿ, ಮೇನ್ ಬಾಕ್ಸ್. ವಾವ್, ಇಲ್ಲಿ ಚಾರ್ಜಿಂಗ್ ಪೋರ್ಟು ಎಸ್ ಇಲ್ಲಿದೆ ಒರಿಜಿನಲ್ಲು. ಎಸ್, ಇಟ್ಸ್ ನೈಸ್. ಬಟ್ ಆಲ್ರೆಡಿ ಆನ್ ಆಗಿದೆ. ನನಗೂ ತುಂಬಾ ಎಕ್ಸೈಟ್ಮೆಂಟ್. ವಾವ್, ಒಂದು ಮೈಕ್ ಟ್ರಾನ್ಸ್ಮಿಟರ್. ವಾವ್, ಇದು ತುಂಬಾ ಚೆನ್ನಾಗಿದೆ. ಟ್ರಾನ್ಸ್ಮಿಟರ್ ಒಂದು, ಮತ್ತೆ 2ರಲ್ಲೂ ಮ್ಯಾಗ್ನೆಟ್ ಕೊಡ್ತಾನೆ. ಅದ ನಂತರ ಇಲ್ಲಿ ಇದು ಇಂಪಾರ್ಟೆಂಟ್. ಟ್ರಾನ್ಸ್ಮಿಟರ್ಗೆ ಇಲ್ಲೊಂದಿದೆ ನೋಡಿ, ತೆಗೆದ್ರೆ ಬರುತ್ತೆ. ಈ ಟ್ರಾನ್ಸ್ಮಿಟರ್ಗೆ ನಾವ್ ಈ ತರ ಹಾಕೋಬಹುದು. ಇರಿ ಒಂದು ನಿಮಿಷ. ಈ ತರ ಹಾಕೊಂಡು ಈ ಸಿ ಇದೆಯಲ್ಲ, USB-C, ಇದು ನಾವು ಕ್ಯಾಮ್ರಾಗಾಗ್ಲಿ ಏನೇ ಬೇರೆ DSLR ಕ್ಯಾಮ್ರಾಗೆ ಇಲ್ಲ ಫೋನ್ಗೆ ಟ್ರಾನ್ಸ್ಮಿಟರ್ನ ಇದನ್ನ ಹಾಕೊಂಡು ಇದರಲ್ಲಿ ರೆಕಾರ್ಡ್ ಮಾಡಿದ್ರೆ ರೆಕಾರ್ಡ್ ಆಗುತ್ತೆ. ಇಲ್ಲ ನಿಮ್ಗೆ ವಿನ್ ನಾಯ್ಸ್ ಜಾಸ್ತಿ ಇದೆ, ಡೆಡ್ ಕ್ಯಾಟ್ ಬೇಕಂದ್ರೆ ಇದನ್ನ ಹಾಕೋಬಹುದು. ಇದು ಚೆನ್ನಾಗಿದೆ. ನೋಡಿ, ಲಾಕ್ ಆಯ್ತು ಡೆಡ್ ಕ್ಯಾಟ್. ಇದರ ಹಲೋ ಮೈಕ್ ಟೆಸ್ಟಿಂಗ್ 1 2 3 ಅಂತ ಮಾತಾಡು. ಮತ್ತೆ ಇನ್ನೊಂದು ವಿಚಾರ, ಇಲ್ಲಿ ಓನ್ಲಿ C ಪಿನ್ ಮಾತ್ರ ಕೊಟ್ಟಿದ್ದಾರೆ ಟ್ರಾನ್ಸ್ಮಿಟರ್ಗೆ. ಇದು C ಪಿನ್ನು. ಮೊದ್ಲೆಲ್ಲ ಇಲ್ಲಿ ಇನ್ನೊಂದು ಕ್ಲೋಸ್ ಮಾಡಿದ್ದಾರೆ, ಏನು ರಬ್ಬರ್ದು ಇದಾಕಿ. ಇಲ್ಲಿ ಹಾಕೋದು ಐಫೋನ್ದು ಬರೋದು ಮೊದ್ಲು. ಯಾಕೋ ಐಫೋನ್ದು ಇವರು ಕೊಟ್ಟಿಲ್ಲ. C ಪಿನ್ನೇ ಐಫೋನಲ್ಲೆಲ್ಲ C ಪಿನ್ನೇ ಯೂಸ್ ಆಗ್ತಿದೆಯಲ್ಲ, ಸೊ ಹಂಗಾಗಿ C ಪಿನ್ನೇ ಸಾಕಂತ ಕೊಟ್ಟಿದ್ದಾರೆ. ಇದು ಮತ್ತೆ ಈಗ ಬರೋಣ ಕ್ಯಾಮ್ರಕ್ಕೆ. ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಗೊತ್ತಿಲ್ಲ. ಇದು ಟ್ರಾನ್ಸ್ಮಿಟರ್ಗೆ ಇದಕ್ಕೆ ಈ ತರ ಕನೆಕ್ಟ್ ಮಾಡಿದ್ರೆ ಟಕ್ ಅಂತ ಆಯ್ತು ಕನೆಕ್ಟು. ಈಗ
ಆನ್ ಆಯಿತು. ಮೈಕು ವೈರ್ಲೆಸ್ ಮೈಕ್ ಕನೆಕ್ಟ್ ಮಾಡ್ಬೋದು. ಆನಲ್ಲೇ ಇದೆ, ನೋಡೋಣ. ಇಲ್ಲಿ ಎಲ್ಲ ಸೆಟ್ಟಿಂಗ್ಸ್ ಇದೆ. ಇಲ್ಲಿ ಮೈಕ್ ಆಪ್ಷನ್ ಇದೆ. ಹಿಂಗೆ ನೋಡೋಣ, ನನಗೂ ಗೊತ್ತಿಲ್ಲ. ನೆಕ್ಸ್ಟ್ ಇದು ಇದಾಗಿತ್ತು ಅನ್ಬಾಕ್ಸಿಂಗ್ ವಿಡಿಯೋ. ಯಾಕೋ ಗೊತ್ತಿಲ್ಲ, ಇದೇ ಫಸ್ಟ್ ವಿಡಿಯೋನೇ ಇದು ಅನ್ಬಾಕ್ಸಿಂಗು. ನೆಕ್ಸ್ಟ್ ವಿಡಿಯೋ ಮಾಡೋಣ, ಕ್ಲಾರಿಟಿ ಹೆಂಗೆ ಬರುತ್ತೆ ಏನಂತ ನೋಡೋಣ. ನೋಡಿಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಾರಿಟಿ, ಕ್ವಾಂಟಿಟಿ ಎಲ್ಲ ಈ ಕ್ಯಾಮ್ರಾ ಮತ್ತು ಈ ಮೈಕಲ್ಲಿ ಹೆಂಗೆ ಬರುತ್ತೆ ಅಂತ ತೋರಿಸ್ತೀವಿ. ಇನ್ನು ನಮ್ಮ ಚಾನಲ್ನ ಯಾರ್ಯಾರು ಅಲ್ಲ, ಇದೇ ಫಸ್ಟ್ನೇ ವಿಡಿಯೋ. ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನು ಏನು ಬೇಕೋ ನಿಮ್ಮ ಇಷ್ಟ, ಸಪೋರ್ಟ್ ಮಾಡಿ ಅಷ್ಟೇ. ಅದು ಹೇಳ್ತಾ ಈ ವಿಡಿಯೋನ ಇಲ್ಲೇ ಕೊನೆ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರದ್ದು 2 ಕನೆಕ್ಟಿವಿಟಿದು ನಿಮಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ.